ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಧ್ಯಾನ ಯೋಗದ ಒಳಭಾಗ ಎಂಬ 40ನೆಯ ಉಪನ್ಯಾಸಕ್ಕೆ ಸ್ವಾಗತ. ಧ್ಯಾನ ಯೋಗವೆಂಬುದು ಎಲ್ಲರಿಗೂ ದಕ್ಕುವಷ್ಟು ಸುಲಭವಾದ ಸಾಧನವಲ್ಲ. ಮನಸ್ಸು ಯಾರಿಗೆ ಅಂತರ್ಮುಖವಾಗಿರುವುದೋ ಅವರು ಮಾತ್ರ ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಆಗುತ್ತದೆ. ಮನಸ್ಸು ಒಳಗಡೆಗೆ ತಿರುಗದೆ ಇರುವವರಿಗೆ ಕರ್ಮಯೋಗವೇ ಉತ್ತಮ ಸಾಧನವು. ಮನಸ್ಸಿನ ಸ್ವಭಾವವನ್ನರಿತು ನಾವು ಸಾಧನವನ್ನು ಕೈಗೊಳ್ಳಬೇಕು. ಮನಸ್ಸಿನ ಸ್ವಭಾವವು ಹೇಗಿರುವುದೆಂದರೆ, ಸೂಕ್ಷ್ಮ ವಿಚಾರವನ್ನು ಮಾಡುವ ಯೋಗ್ಯತೆ ಇರುವಾಗ ಅದು ಬಹಳ ಚಟುವಟಿಕೆಯಿಂದ ಕೂಡಿರುತ್ತದೆ. ಆದರೆ ಆ ಯೋಗ್ಯತೆ ಇಲ್ಲದೆ ಇದ್ದರೂ ಅಂಥ ವಿಚಾರಕ್ಕೆ ಅದನ್ನು ಬಿಟ್ಟರೆ ಅದು ಹಾಗೆಯೇ ಕುಸಿದು ಬಿಡುವುದು. ಮೆಲ್ಲಗೆ ಅದು ಲಯವಾಗಿ ನಿದ್ರೆಯಲ್ಲಿ ಪರ್ಯವಸಾನವಾಗುವುದು. ಯಾವ ಸಾಧಕನ ಮನಸ್ಸಿನಲ್ಲಿ ಸತ್ವ ಗುಣವು ಪ್ರಬಲವಾಗಿರುವುದೋ ಅವನ ಮನಸ್ಸು ಆತ್ಮಾದಿ ವಸ್ತುಗಳ ಧ್ಯಾನವನ್ನು ಮಾಡಿ ಸಮಾಹಿತವಾಗುತ್ತದೆ. ಆದರೆ ಯಾವನ ಮನಸ್ಸು ತಮಃ ಪ್ರಧಾನವಾಗಿರುತ್ತದೆಯೋ ಅವನು ಧ್ಯಾನಕ್ಕೆ ಕುಳಿತರೆ ಅವನಿಗೆ ನಿದ್ರೆಯೇ ಸಿದ್ಧ. ಸತ್ವಗುಣ ಪ್ರಧಾನವಾದ ಸಮಾಧಿಗೂ ತಮಃ ಪ್ರಧಾನವಾದ ನಿದ್ರೆಗೂ ಇರುವ ತಾರತಮ್ಯವನ್ನು ವಿವೇಕಾನಂದ ಸ್ವಾಮಿಗಳು ಹೀಗೆಂದು ತಿಳಿಸಿರುತ್ತಾರೆ. ಅವಿವೇಕಿಯಾದವನು ನಿದ್ರೆಯಲ್ಲಿ ಎಷ್ಟು ಕಾಲವಿದ್ದರೂ ಎಚ್ಚೆತ್ತರೆ ಅವಿವೇಕಿಯಾಗಿಯೇ ಎಚ್ಚೆರುತ್ತಾನೆ, ಅಂದರೆ ಏಳುತ್ತಾನೆ. ಆದರೆ ಅಜ್ಞಾನಿಯಾದವನು ಸಮಾಧಿಯನ್ನು ಪಡೆದರೆ ಅವನು ಮಹಾ ವಿವೇಕಿಯಾಗಿ ಎಚ್ಚರುತ್ತಾನೆ. ನಮ್ಮ ಬುದ್ಧಿಯು ಇನ್ನು ಸಮಾಧಿಯನ್ನು ಪಡೆಯುವ ಧ್ಯಾನ ಯೋಗಕ್ಕೆ ತಕ್ಕ ಯೋಗ್ಯತೆಯನ್ನು ಪಡೆಯದೇ ಇದ್ದರೆ ನಾವು ಕರ್ಮಯೋಗವನ್ನು ಮಾಡಿ ಆ ಯೋಗ್ಯತೆಯನ್ನು ಪ್ರಯತ್ನ ಪೂರ್ವಕವಾಗಿ ಸಂಪಾದಿಸಿಕೊಳ್ಳಬೇಕು. ಏಕೆಂದರೆ ಆತ್ಮಜ್ಞಾನವು ಸೂಕ್ಷ್ಮ ಬುದ್ಧಿಯುಳ್ಳವರ ಚೂಪಾದ ಬುದ್ಧಿಗೆ ಮಾತ್ರ ಉಂಟಾಗುತ್ತದೆ ಎಂಬುದು ಶ್ರುತಿಯಲ್ಲಿ ಸಾರಲಾಗಿರುತ್ತದೆ. ಯಾವನು ಧ್ಯಾನಯೋಗವನ್ನು ಮಾಡಿ ತನ್ನ ಕಾರ್ಯಕಾರಣ ಸಂಘಾತವನ್ನು ವಶಕ್ಕೆ ತಂದುಕೊಂಡಿರುವನೋ ಅವನಿಗೆ ಧ್ಯಾನಯೋಗದಿಂದ ಆಗುವ ಫಲವೇನೆಂದರೆ, ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟಾಶ್ಮ ಕಾಂಚನಃ. ಯಾವನು ತನ್ನ ಶರೀರೇಂದ್ರಿಯಗಳನ್ನು ವಶಗೊಳಿಸಿಕೊಂಡಿರುವನೋ, ಯಾವನು ಮನಸ್ಸನ್ನು ಅತ್ಯಂತ ಶಾಂತ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವನೋ ಅವನೇ ನಿಜವಾದ ಯೋಗಿಯು. ಅವನಿಗೆ ಪರಮಾತ್ಮನು ನಿಜವಾದ ಆತ್ಮನಾಗಿರುತ್ತಾನೆ. ಅವನಿಗೆ ಶಾಸ್ತ್ರಾರ್ಥ ಜ್ಞಾನವು ಮಾತ್ರವೇ ಅಲ್ಲ, ಆತ್ಮನ ಸ್ವರೂಪದ ಅನುಭವವೇ ಬಂದು ಬಿಟ್ಟಿರುತ್ತದೆ. ಅವನು ಶೀತೋಷ್ಣಗಳೇ ಮುಂತಾದ ವೇದನೆಗಳುಂಟಾದರೂ ತನ್ನನ್ನು ಮತ್ತೊಬ್ಬರು ಗೌರವಿಸಲಿ ಅಪಮಾನಗೊಳಿಸಲಿ ಮನಸ್ಸಿನಲ್ಲಿ ಏರುಪೇರಿಲ್ಲದೆ ಸಮನಾಗಿರುತ್ತಾನೆ. ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಎಲ್ಲವೂ ಅವನಿಗೆ ಒಂದೇ ಆಗಿರುತ್ತದೆ. ಅಂಥವನೇ ಯುಕ್ತನೆನಿಸುವನು. ಇಲ್ಲಿ ಧ್ಯಾನ ಯೋಗವನ್ನು ಅಳವಡಿಸಿಕೊಂಡಿದ್ದಕ್ಕೆ ಗುರುತನ್ನು ವಿವರಿಸಿರುತ್ತದೆ. ಇಲ್ಲಿ ಕೊಟ್ಟಿರುವ ವಿಶೇಷಣಗಳ ಅರ್ಥವನ್ನು ಸ್ವಲ್ಪ ಬಿಡಿಸಿ ತಿಳಿದುಕೊಳ್ಳೋಣ. ಧ್ಯಾನ ಯೋಗಿಯಾದವನು
ಶರೀರೇಂದ್ರಿಯಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿರುತ್ತಾನೆ. ಮಿಕ್ಕವರಿಗೆ ಶರೀರವು ಸ್ವಾಧೀನದಲ್ಲಿರುವುದಿಲ್ಲ. ಅವರಿಗೆ ಒಂದು ಕಡೆಯಲ್ಲಿ ಬಹಳ ಹೊತ್ತು ಕೂತುಕೊಳ್ಳುವುದು ಕೂಡ ಆಗುವುದಿಲ್ಲ. ಶರೀರದಲ್ಲಿ ಏನಾದರೊಂದು ಆಲಸಿಕೆಯು, ಸೋಮಾರಿತನವು ಕಾಣಿಸಿಕೊಳ್ಳುತ್ತಿರುವುದು. ಕರ್ಮಯೋಗಿಯು ವ್ಯವಹಾರದಲ್ಲಿ ಚತುರರಾದವರು ಶರೀರವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರಬಹುದು. ಆದರೆ ಸಾಮಾನ್ಯ ಜನರಿಗೆ ಇಂದ್ರಿಯಗಳು ಅತ್ತಿತ್ತ ವಿಷಯಗಳ ಕಡೆಗೆ ಹರಿದಾಡುತ್ತಲೇ ಇರುವವು. ಕರ್ಮಯೋಗಿಯು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುವುದರಲ್ಲಿ ಶರೀರೇಂದ್ರಿಯಗಳನ್ನು ತೊಡಗಿಸಿರುವುದರಿಂದ ಆ ಕಾರಣದಿಂದ ಮಾತ್ರವೇ ಇಂದ್ರಿಯಗಳು ಹರಿದಾಡದಂತೆ ತಡೆದುಕೊಂಡಿರುತ್ತಾನೆ. ಧ್ಯಾನ ಯೋಗಿಯ ವಿಷಯವು ಹೀಗಲ್ಲ. ಅವನಿಗೆ ಶರೀರೇಂದ್ರಿಯಗಳು ಅಡಿಯಾಳಾಗಿ ಬಿಟ್ಟಿರುತ್ತವೆ. ಅವನು ಇಚ್ಛಾ ಮಾತ್ರದಿಂದ ಶರೀರವನ್ನು ತನಗೆ ಇಷ್ಟ ಬಂದಷ್ಟು ಕಾಲದವರೆಗೆ ಏಕಾಸನದಲ್ಲಿ ಕೂರಿಸಬಲ್ಲನು. ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಬರಸೆಳೆದುಕೊಂಡು ತನ್ನಲ್ಲಿಯೇ ಉಪಸಂಹಾರ ಮಾಡಿಕೊಳ್ಳಬಲ್ಲನು. ಈ ಯೋಗಿಯ ಮನಸ್ಸು ಪ್ರಶಾಂತವಾಗಿರುವುದು. ಏಕೆಂದರೆ ವಿಷಯಗಳ ಕಡೆಗೆ ಯಾವನ ಇಂದ್ರಿಯಗಳು ಹರಿಯುತ್ತಿರುವವೋ ಅಂಥವನಿಗೆ ಮಾತ್ರ ಚಿತ್ತ ವಿಕ್ಷೇಪ ಉಂಟಾಗುತ್ತದೆ. ಯೋಗಿಯು ಶರೀರೇಂದ್ರಿಯಗಳನ್ನು ಗೆದ್ದುಕೊಂಡಿರುವುದರಿಂದ ಅವನ ಮನಸ್ಸು ಶಾಂತವಾಗಿರುತ್ತದೆ. ಆ ಯೋಗಿಗೆ ಶೀತೋಷ್ಣಗಳು, ಮಾನಾಪಮಾನಗಳು, ಇಂತಹ ಬಾಹ್ಯವಾದ ಅಥವಾ ಆಂತರಿಕವಾದ ದ್ವಂದ್ವಗಳ ಕಾಟವು ಒಂದಿಷ್ಟು ಇರುವುದಿಲ್ಲವೆಂಬುದು ಸ್ವಾಭಾವಿಕವಾಗಿದೆ. ಹಿಂದೆ ತಾಂ ಸ್ಥಿತಿಕ್ಷಸ್ವ ಭಾರತ ಎಂಬಲ್ಲಿ ಶೀತೋಷ್ಣ ಸುಖ ದುಃಖಗಳನ್ನು ತಡೆದುಕೋ ಎಂದು ಭಗವಂತನು ಉಪದೇಶ ಮಾಡಿಯೇ ಇರುತ್ತಾನೆ. ಆದರೆ ಅಲ್ಲಿ ಹೇಳಿರುವುದು ಜ್ಞಾನ ದೃಷ್ಟಿಯ ತಿತಿಕ್ಷೆ. ಜ್ಞಾನ ದೃಷ್ಟಿಯಿಂದ ನೋಡಿದರೆ ಈ ದ್ವಂದ್ವಗಳು ಆಗಮಾಪಾಯಿಗಳಾಗಿರುತ್ತವೆ. ಅಂದರೆ ಬಂದು ಹೋಗಿ ಮಾಡುವ ಸ್ವಭಾವದವಾಗಿರುತ್ತವೆ. ವಿಕಾರ ರೂಪವಾಗಿರುವುದರಿಂದ ಅಸತ್ಯವಾಗಿರುತ್ತದೆ. ಆದ್ದರಿಂದ ಪರಮಾರ್ಥ ಸತ್ಯ ರೂಪನಾದ ಆತ್ಮನನ್ನು ತಿಳಿದುಕೊಂಡು ಆ ಜ್ಞಾನದ ಬಲದಿಂದ ಶೀತೋಷ್ಣಾದಿಗಳ ಹೆದರಿಕೆಯನ್ನು ಕಳೆದುಕೋ ಎಂದು ಅಲ್ಲಿ ಉಪದೇಶಿಸಿತ್ತು. ಆದರೆ ಇಲ್ಲಿ ಹೇಳಿರುವುದು ಯೋಗ ದೃಷ್ಟಿಯ ತಿತಿಕ್ಷೆ. ಯಾವನ ಮನಸ್ಸು ಹೊರಮುಖವಾಗಿರುವುದೋ ಅವನಿಗೆ ವಿಷಯಗಳಿಂದ ಶೀತೋಷ್ಣಾದಿ ವೇದನೆಗಳು ಆಗುತ್ತಿರುವವು. ಅವುಗಳಿಂದ ಸುಖ ದುಃಖಗಳೆಂಬ ಫಲರೂಪವಾದ ಅನುಭವಗಳು ಉಂಟಾಗುತ್ತಿರುವವು. ಇದರಂತೆ ಅವನಿಗೆ ಮಾನಸವಾದ ಮಾನಾಪಮಾನವೇ ಮುಂತಾದ ಒಳಗಿನ ಭಾವಗಳು ಬಾಹ್ಯ ನಿಮಿತ್ತದಿಂದ ಉಂಟಾಗುತ್ತಿರುವವು. ಅವುಗಳಿಂದಲೂ ಅವನು ಸುಖ ದುಃಖಗಳನ್ನು ಪಡೆಯುತ್ತಾ ಉಬ್ಬುತ್ತಲೂ ಕುಸಿಯುತ್ತಲೂ ಇರುವನು. ಆದರೆ ಧ್ಯಾನ ಯೋಗಿಯಾದವನಿಗೆ ಹೀಗಿರುವುದಿಲ್ಲ. ಅವನ ಚಿತ್ತವು ಅಂತರ್ಮುಖವಾಗಿರುವುದರಿಂದ ಆದಿ ಭೌತಿಕವಾದ ಅಥವಾ ಆಧ್ಯಾತ್ಮಿಕವಾದ ಯಾವ ದ್ವಂದ್ವಗಳು ಅವನ ಚಿತ್ತದಲ್ಲಿ ಪ್ರತಿಕ್ರಿಯೆಯನ್ನು ಉಂಟು ಮಾಡುವ ಹಾಗಿರುವುದಿಲ್ಲ. ಅತ್ಯಂತ ತಾಮಸ ಸ್ವಭಾವದವನಿಗೂ ಹೀಗೆಯೇ ಚಿತ್ತದಲ್ಲಿ ಯಾವ ಪ್ರತಿಕ್ರಿಯೆಯೂ ಆಗುವಂತಿರುವುದಿಲ್ಲ. ಮನಸ್ಸು ಬಹಳ ಸೂಕ್ಷ್ಮವಾಗಿ ಧ್ಯಾನ ಯೋಗದಲ್ಲಿ ಮುಳುಗಿರುವವನು ತೀರಾ ತಾಮಸ ಸ್ವಭಾವದಿಂದ ಸುಮ್ಮನೆ ಕುಳಿತವನು ಒಂದೇ ಸ್ವಭಾವದವರಾಗಿ ಕಂಡರೂ ಅವರಿಬ್ಬರಿಗೂ ಬಹಳ ಹೆಚ್ಚಿನ ತಾರತಮ್ಯವಿರುತ್ತದೆ. ಹಿಂದೆ ನಾವು ಒಬ್ಬ ಮಠದ ಸ್ವಾಮಿಗಳನ್ನು ನೋಡುವುದಕ್ಕೆ ಹೋಗಿದ್ದೆವು. ನಮ್ಮೊಡನೆ ನಮ್ಮ ಸಾಧುಗಳು ಅಲ್ಲಿಗೆ ಬಂದಿದ್ದರು. ಮಠದ ವ್ಯವಹಾರವನ್ನು, ಸುತ್ತಮುತ್ತಲೂ ಇದ್ದ ಲೌಕಿಕ ಪರಿವಾರವನ್ನು ನೋಡಿ
ಆ ಸಾಧುಗಳು ಮಠದ ಸ್ವಾಮಿಗಳಾಗಿರುವುದು ಇಬ್ಬರಿಗೆ ಮಾತ್ರ ಸಾಧ್ಯ. ಒಂದು ಭಂಡರಾಗಿರಬೇಕು, ಇಲ್ಲವೇ ಜೀವನ್ಮುಕ್ತರಾಗಬೇಕು ಎಂದರು. ಹೊರಗಿನ ಮಾರ್ಪಾಡುಗಳಿಂದ ಚಿತ್ತದಲ್ಲಿ ಯಾವ ಪ್ರತಿಕ್ರಿಯೆಯೂ ಆಗದೆ ಇರಬೇಕಾದರೆ ಒಂದು ತೀರಾ ತಾಮಸನಿಗೆ ಸಾಧ್ಯ, ಅಥವಾ ಆತ್ಮಚಿಂತಕನಾದ ಯೋಗಿಗೆ ಸಾಧ್ಯ ಎಂಬುದು ಹೀಗೆಯೇ. ಯೋಗಿಯು ಜ್ಞಾನ ವಿಜ್ಞಾನಗಳಿಂದ ತೃಪ್ತನಾಗಿರುತ್ತಾನೆ. ಹೊಟ್ಟೆ ಶೂಲೆಯು ಮತ್ತೊಬ್ಬರಿಗೆ ಆಗಿರುವಾಗ ನಮಗೆ ಆಗುವ ಶೂಲೆಯ ತಿಳುವಳಿಕೆಗೂ, ಹೊಟ್ಟೆ ಶೂಲೆಯು ನಮಗೆ ಆಗಿರುವಾಗ ನಮಗೆ ಆಗುವ ಶೂಲೆಯ ತಿಳುವಳಿಕೆಗೂ ಎಷ್ಟು ಹೆಚ್ಚು ಕಡಿಮೆ ಇರುವುದೋ ಅಷ್ಟೇ ಹೆಚ್ಚು ಕಡಿಮೆಯು ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರುತ್ತದೆ. ಧ್ಯಾನ ಯೋಗ ಎಂಬುದೇನು? ವೇದಾಂತ ವಿಚಾರವನ್ನು ತನ್ನ ಅನುಭವಕ್ಕೆ ತಂದುಕೊಳ್ಳುವ ಯತ್ನ. ಗುರುಗಳಾಗಲಿ ಶಾಸ್ತ್ರಗಳಾಗಲಿ ಮಾಡುವ ಉಪದೇಶದಿಂದ ಆಗುವ ಜ್ಞಾನವು ಮತ್ತೊಬ್ಬರ ಅಧೀನವಾಗಿರುತ್ತದೆ. ಅದು ಮತ್ತೊಬ್ಬರಿಗೆ ಆಗುವ ಹೊಟ್ಟೆ ಶೂಲೆಯ ತಿಳುವಳಿಕೆಯಂತೆ ಪರೋಕ್ಷವಾಗಿರುತ್ತದೆ. ಯೋಗಿಯಾದವನು ಹೊರಗಿನ ವಿಷಯಗಳಿಂದ ತೃಪ್ತನಾಗುವ ಹಾಗಿಲ್ಲ. ತಾನೇ ಅರಿತು ತಾನೇ ಅನುಭವಿಸುವ ಆತ್ಮ ತತ್ವವು ಮಾತ್ರ ಅವನಿಗೆ ತೃಪ್ತಿಯನ್ನುಂಟು ಮಾಡುತ್ತದೆ. ಯಾವನಿಗೆ ಅರಿಯಬೇಕಾದ ತತ್ವವನ್ನು ಮನಗಂಡೆನೆಂಬ ತಿಳುವಳಿಕೆಯಿಂದ ಪೂರ್ಣ ತೃಪ್ತಿಯಾಗಿರುವುದೋ ಅವನೇ ಯುಕ್ತನು. ಧ್ಯಾನ ಯೋಗದ ಪೂರ್ಣ ಫಲವನ್ನು ಪಡೆದುಕೊಂಡವನು ಮಿಕ್ಕವರು ಸುಮ್ಮನೆ ಬಾಯಿ ಬೊಗಳೆಯಿಂದ ತೃಪ್ತರಾಗಿರುತ್ತಾರೆ. ಅವರಿಗೆ ಮನಸ್ಸಿನ ತಳಮಳವು ತಪ್ಪಿರುವುದಿಲ್ಲ. ಅವರಿಗೆ ಒಂದು ವಿಷಯದಲ್ಲಿ ರಾಗ, ಮತ್ತೊಂದರಲ್ಲಿ ದ್ವೇಷ, ಇನ್ನೊಂದರಲ್ಲಿ ಔದಾಸೀನ್ಯ ಇವು ತಪ್ಪಿದ್ದಲ್ಲ. ಆದರೆ ಧ್ಯಾನ ಯೋಗಿಯ ಚಿತ್ತವು ಹೇಗಿರುವುದು? ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಇವೆಲ್ಲವೂ ಅವನಿಗೆ ಒಂದೇ. ಅವನಿಗೆ ಯಾವುದೊಂದರ ಹೆಚ್ಚುಗಾರಿಕೆಯೂ ಇರುವುದಿಲ್ಲ. ಯಾವುದೊಂದರ ವಿಷಯಕ್ಕೆ ಕೀಳೆಂಬ ಬುದ್ಧಿಯೂ ಇರುವುದಿಲ್ಲ. ನಮ್ಮಂಥವರಿಗೆ ಮತ್ತೊಂದು ಅರ್ಥದಲ್ಲಿ ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಎಲ್ಲವೂ ಒಂದೇ ಆಗಿರುತ್ತವೆ. ತೀರಾ ಕುತ್ಸಿತ ಪದಾರ್ಥವನ್ನು ಕಂಡರೂ ಉತ್ಕೃಷ್ಟ ಪದಾರ್ಥದಿಂದ ಮನಸ್ಸು ಹೇಗೆ ಹೊಯ್ದಾಡಬೇಕೋ ಅಷ್ಟೇ ಹೊಯ್ದಾಡುತ್ತಿರುತ್ತದೆ. ಆದರೆ ಧ್ಯಾನ ಯೋಗಿಯ ಮನಸ್ಸು ಹೀಗಿರುವುದಿಲ್ಲ. ಇಡುಕು ಮುಡುಕಿಲ್ಲದ ರಸ್ತೆಯ ಮೇಲೆ ಹೋಗುತ್ತಿರುವ ಬಂಡಿಯು ಎಡಕ್ಕಾಗಲಿ ಬಲಕ್ಕಾಗಲಿ ಒಲಿಯದೆ ಲಟುಕು ಮುಟುಕೆಂದು ಮೇಲಕ್ಕೂ ಕೆಳಕ್ಕೂ ಏರುತ್ತಲೂ ಕುಕ್ಕರಿಸುತ್ತಲೂ ಇರದೆ, ಹಿಂಭಾರ ಮುಂಭಾರಗಳ ಕಾಟವೂ ಇಲ್ಲದೆ ಹೇಗೆ ಸಲೀಸಾಗಿ ಸಾಗುತ್ತಿರುವುದೋ ಹಾಗೆ ಯೋಗಿಯ ಮನಸ್ಸು ಆತ್ಮಚಿಂತನೆಯ ಸಂತತಿಯಿಂದ ಹಾಯಾಗಿರುವುದು. ಧ್ಯಾನ ಯೋಗಿಯ ಸಮತ್ವವನ್ನು ಅವನ ಹೊರಗಿನ ವ್ಯವಹಾರದಿಂದಲೂ ಗೊತ್ತುಪಡಿಸಬಹುದು. ಏಕೆಂದರೆ ಸಹೃನ್ಮಿತ್ರಾರ್ಯುಧಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಉಪಕಾರಿಯಾದವನು, ಗೆಳೆಯನು, ಹಾಗೆ ಯಾವ ಪಕ್ಷಕ್ಕೂ ಸೇರದೆ ಸುಮ್ಮನಿರುವವನು, ಒಬ್ಬರಿಗೊಬ್ಬರಿಗೆ ಇರುವವರಿಬ್ಬರಿಗೂ ಹಿತವನ್ನು ಕೋರುವವನು, ತನಗೆ ಬೇಡದವನು, ನೆಂಟನು ಇವರೆಲ್ಲರಲ್ಲಿಯೂ ಒಳ್ಳೆಯವರಲ್ಲಿ ಹೇಗೋ ಹಾಗೆ ಕೆಟ್ಟವರಲ್ಲಿಯೂ ಸಮಬುದ್ಧಿಯುಳ್ಳವನೇ ಉತ್ತಮನಾದ ಧ್ಯಾನಯೋಗಿ ಎನಿಸುವನು. ಹಿಂದೆ ಪಂಡಿತಾಹ ಸಮದರ್ಶಿನಃ ಎಂಬ ಶ್ಲೋಕದಲ್ಲಿ ಹೇಳಿದ ಸಮದರ್ಶನಕ್ಕೂ ಇಲ್ಲಿ ಹೇಳಿರುವ ಸಮದರ್ಶನಕ್ಕೂ ಇರುವ ಭೇದವನ್ನು ಲಕ್ಷಿಸಬೇಕು. ಆ ಶ್ಲೋಕದಲ್ಲಿ ಹೇಳಿರುವುದು ಜ್ಞಾನಿಗಳ ಸಮದರ್ಶನ. ಜ್ಞಾನಿಗಳಾದವರು ಅತ್ಯಂತ ವಿಷಮವಾಗಿ ಕಾಣುವ
ಬ್ರಾಹ್ಮಣ, ಗೋವು, ಆನೆ, ನಾಯಿ ಮುಂತಾದ ಜೀವರಲ್ಲೆಲ್ಲ ಮೇಲೆ ತೋರುವ ಭೇದವನ್ನು ಅವಿದ್ಯಕವೆಂದು ಅರಿತು ಪರಮಾರ್ಥವಾದ ಬ್ರಹ್ಮವನ್ನೇ ಎಲ್ಲರಲ್ಲಿಯೂ ಕಾಣುತ್ತಿರುವರು ಎಂದು ಅಲ್ಲಿ ಹೇಳಿರುತ್ತದೆ. ಇಲ್ಲಿ ಹೇಳಿರುವುದು ಹೊರಗಿನ ವಸ್ತುಗಳ ವೈಷಮ್ಯದಿಂದ ಏರುಪೇರನ್ನು ಪಡೆಯದೆ ಮನಸ್ಸನ್ನು ಸಮತೂಕದಲ್ಲಿಟ್ಟುಕೊಂಡಿರುವ ಯೋಗಿಯ ಸಮದೃಷ್ಟಿ. ಯೋಗಿಯಾದವನು ಹೊರಗೆ ಯಾರನ್ನು ನೋಡಿದರೂ ಇವನು ಇಂಥವನು, ಇಂಥ ಕೆಲಸವನ್ನು ಮಾಡುವವನು, ಆದ್ದರಿಂದ ಮೇಲು ಅಥವಾ ಕೀಳು, ನನಗೆ ಬೇಕಾದವನು ಅಥವಾ ಬೇಡಾದವನು, ನಾನು ಪ್ರೀತಿಸಬೇಕಾದವನು ಅಥವಾ ಹಾಗೆ ಮಾಡತಕ್ಕವನು ಎಂದು ಮನಸ್ಸಿನಲ್ಲಿ ಪ್ರತಿಕ್ರಿಯೆಯನ್ನು ಹೊಂದದೆ ಎಲ್ಲದರಲ್ಲಿಯೂ ತನ್ನ ಮನಸ್ಸಿನ ಭಾವವನ್ನು ಒಂದೇ ಸಮವಾದ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಅದನ್ನು ಇಲ್ಲಿ ವರ್ಣಿಸಲಾಗಿದೆ. ಇಲ್ಲಿಯವರೆಗೆ ಧ್ಯಾನ ಯೋಗಿಯ ಚಿತ್ತದ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ವರ್ಣಿಸಿದ್ದಾಗಿತು. ಈಗ ಧ್ಯಾನ ಯೋಗವನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯಾದವನು ಏಕಾಂತ ಸ್ಥಳದಲ್ಲಿದ್ದುಕೊಂಡು ತನ್ನ ಜೊತೆಗೆ ಯಾರೊಬ್ಬರನ್ನೂ ಬಯಸದೆ ಯಾವಾಗಲೂ ದೇಹೇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡು ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯತ್ನಿಸುತ್ತಿರಬೇಕು. ಈ ಸಾಧನ ಭಾಗವನ್ನು ವಿವರಿಸುವುದಕ್ಕೆ ಮುಂಚೆ ಇಲ್ಲಿ ಯೋಗಿಗೆ ಹೇಳಿರುವ ವಿಶೇಷಣಗಳನ್ನು ಸ್ವಲ್ಪ ಚಿತ್ತವಿಟ್ಟು ನೋಡೋಣ. ಯೋಗಿಯು ಏಕಾಕಿಯಾಗಿ ಜೊತೆಗೆ ಮತ್ತೊಬ್ಬರಿಲ್ಲದೆ ಇರಬೇಕು ಎಂದಿರುವುದನ್ನು ನೋಡಿದರೆ ಯಜ್ಞಾದಿಗಳಂತೆ ಪತ್ನಿ ಸಮೇತನಾಗಿ ಮಾಡುವ ಕರ್ಮವು ಇದಲ್ಲವೆಂಬುದು ತೋರುತ್ತದೆ. ಯತಃ ಯತಶ್ಚಿತ್ತನಾಗಿರಬೇಕು. ಚಿತ್ತವನ್ನು ದೇಹೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು ಎಂದಿರುವುದನ್ನು ನೋಡಿದರೆ ಚಿತ್ತ ಸಂಯಮವನ್ನು ಮಾಡುವುದಕ್ಕಾಗಿ ಏರ್ಪಟ್ಟಿದ್ದ ಆಶ್ರಮದಲ್ಲಿ ಮಾಡತಕ್ಕ ಸಾಧನವಿದು ಎಂದು ತೋರುತ್ತದೆ. ನಿರಾಶೀಹಿ ಅಪರಿಗ್ರಹ, ಯಾವ ಬಯಕೆಯೂ ಇಲ್ಲದೆ ತನ್ನದೆಂಬುದು ಯಾವುದು ಇಲ್ಲದೆ ಇರಬೇಕು ಎಂಬುದನ್ನು ನೋಡಿದರೆ ಸರ್ವಸಂಗ ಪರಿತ್ಯಾಗವನ್ನು ಮಾಡಿರುವ ಏಷಣಾತ್ರಯವನ್ನು ದೂರ ಮಾಡಿರುವ ಸನ್ಯಾಸಿಯ ವಿಷಯವೇ ಇದೆಂದು ತೋರುತ್ತದೆ. ಇವೇ ಮುಂತಾದ ಕಾರಣಗಳಿಂದ ಈ ಅಧ್ಯಾಯದಲ್ಲಿ ಹೇಳಿರುವ ಧ್ಯಾನ ಯೋಗವು ಸನ್ಯಾಸಿಗೆ ಹೇಳಿದ್ದು ಎಂದು ಶ್ರೀ ಶಂಕರಾಚಾರ್ಯರು ಅಭಿಪ್ರಾಯಪಟ್ಟಿರುತ್ತಾರೆ. ಇಲ್ಲಿ ಕೆಲವರು ಈ ಅಭಿಪ್ರಾಯವನ್ನು ಒಪ್ಪದೆ ಆಚಾರ್ಯರು ತಾವು ಸನ್ಯಾಸಿಗಳಾದ್ದರಿಂದ ಈ ಸಾಧನವನ್ನು ಸನ್ಯಾಸಿಗಳ ಸ್ವತ್ತೆಂದು ಹೇಳಿರುತ್ತಾರೆ ಎಂದು ಭಾವಿಸಿರುತ್ತಾರೆ. ಇದು ಸರಿಯಲ್ಲ. ಗೀತಾ ಶ್ಲೋಕಕ್ಕೆ ಯಥಾಶ್ರುತವಾಗಿ ಅರ್ಥವನ್ನು ಮಾಡುವುದಕ್ಕೆ ಹೊರಟಿರುವ ನಾವು ಹೀಗೆ ಮೊದಲೇ ದುರಭಿಮಾನವನ್ನು ತಾಳಬಾರದು. ಇಲ್ಲಿರುವ ವಿಶೇಷಣಗಳು ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ ಎಂಬುದನ್ನು ನಾವೆಲ್ಲರೂ ಅವಶ್ಯವಾಗಿ ಒಪ್ಪಬೇಕು. ಇದುವರೆಗೆ ವರ್ಣಿಸಿರುವ ಧ್ಯಾನ ಯೋಗವು ಶೀತೋಷ್ಣಗಳಲ್ಲಿಯೂ ಮಾನಾಪಮಾನಗಳಲ್ಲಿಯೂ ಸಮನಾಗಿರುವುದು, ಶತ್ರು ಮಿತ್ರ ಉದಾಸೀನರೇ ಮುಂತಾದವರ ವಿಷಯದಲ್ಲಿ ಸಮಾಧಾನವುಳ್ಳ ಚಿತ್ತವುಳ್ಳವನಾಗಿರುವುದು, ಒಂಟಿಯಾಗಿ ಏನನ್ನು ಬಯಸದೆ ತನ್ನದೆಂಬ ಆಸ್ತಿಯ ಅಭಿಮಾನವಿಲ್ಲದಿರುವುದು, ಏಕಾಂತ ವಾಸದಲ್ಲಿಯೇ ಯಾವಾಗಲೂ ಇದ್ದುಕೊಂಡಿರುವುದು, ಇದೆಲ್ಲ ಸನ್ಯಾಸಿಗಲ್ಲದೆ ಮತ್ತೆ ಯಾರಿಗೆ ತಾನೇ ಮುಖ್ಯಾರ್ಥದಲ್ಲಿ ಹೊಂದುತ್ತದೆ? ಗೃಹಸ್ಥರಾದ ನಮಗೆ ಎಂದು ಯಾರು ತಾನೇ ಎದೆ ತಟ್ಟಿಕೊಂಡು ಹೇಳಲಾದೀತು? ಇದು ಹೇಗಾದರೂ ಇರಲಿ, ಈ ಧ್ಯಾನ ಯೋಗವು ಗೃಹಸ್ಥರಿಗೆ ಯಾವ ಕೆಲಸಕ್ಕೂ ಬಾರದು ಎಂದು ಮಾತ್ರ ಹೇಳುವ ಹಾಗಿಲ್ಲ. ನಾವು ಧ್ಯಾನ ಯೋಗಿಯ ವಿಶೇಷಣಗಳನ್ನು ಪರಿಪೂರ್ಣವಾಗಿ ಅಳವಡಿಸಿಕೊಂಡು
ಜೀವನದಲ್ಲಿ ತೋರಿಸಿಕೊಳ್ಳಬಹುದೆಂಬ ಭರವಸೆ ಇಲ್ಲದಿದ್ದರೂ ಅವನ್ನು ಆದ ಮಟ್ಟಿಗಾದರೂ ಸಂಪಾದಿಸಿಕೊಳ್ಳುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಧ್ಯಾನ ಯೋಗದಲ್ಲಿರುವ ಗುಣಗಳೆಲ್ಲವೂ ಕರ್ಮಯೋಗದಲ್ಲಿ ಒಂದಿಷ್ಟಾದರೂ ಇದ್ದೇ ಇರುತ್ತವೆ. ಆದ್ದರಿಂದಲೇ ಕರ್ಮಯೋಗವು ಆರು ಋಕ್ಷುವಿಗೆ ಸಾಧನವೆಂದು ಈವರೆಗೆ ವರ್ಣಿಸುತ್ತಾ ಬಂದಿರುವುದು. ವ್ಯವಹಾರದಲ್ಲಿದ್ದುಕೊಂಡಿರುವ ಶಾಸ್ತ್ರೀಯ ಕರ್ಮಗಳನ್ನೂ ಕೂಡ ಮಾಡಲಿಲ್ಲವಲ್ಲ ಎಂದು ಪರಿತಪಿಸುತ್ತಿರುವ ನಮ್ಮಂಥವರು ಕೂಡ ಇಲ್ಲಿ ಹೇಳಿರುವ ಸಾಧನಗಳನ್ನು ಗುರಿಯಾಗಿಟ್ಟುಕೊಂಡು ಜೀವನವನ್ನು ಸಾಗಿಸುವುದಕ್ಕೆ ಪ್ರಯತ್ನ ಮಾಡುತ್ತಿರಬೇಕು. ಯೋಗಿಯಾದವನು ಎಲ್ಲರಲ್ಲಿಯೂ ಸಮಚಿತ್ತನಾಗಿರುವನೆಂದು ಕೇಳಿದವರು ತಾವು ವ್ಯವಹಾರದಲ್ಲಿ ಕೂಡಿದಷ್ಟು ಮಟ್ಟಿಗೆ ಮನಸ್ಸಿನ ಸಮತೆಯನ್ನು ಕಳೆದುಕೊಳ್ಳದೆ ಇರುವುದಕ್ಕೆ ಯತ್ನಿಸಬೇಕು. ಯೋಗಿಯು ಏಕಾಂತವಾಸದಲ್ಲಿರುವನೆಂದು ಕೇಳಿದವರು ಅವನಿಂದ ಜನಜೀವನಕ್ಕೆ ಯಾವ ಉಪಯೋಗವೂ ಆಗಲಿಲ್ಲವೆಂದು ತಿರಸ್ಕಾರ ಮಾಡುವುದನ್ನು ಬಿಡಬೇಕು. ಧ್ಯಾನ ಯೋಗಿಯಾದವನು ಎಷ್ಟು ದಟ್ಟವಾದ ಕಾಡಿನಲ್ಲಿ ಯಾವ ಬೆಟ್ಟದ ಗವಿಯಲ್ಲಿ ಧ್ಯಾನ ಮಾಡುತ್ತಿದ್ದರೂ ಅವನ ಧ್ಯಾನ ಧಾರೆಯು ಬೆಟ್ಟಗಳನ್ನು ಏರಿ ಸಮುದ್ರಗಳನ್ನು ದಾಟಿ ವ್ಯವಹಾರ ಪ್ರಪಂಚದೊಳಕ್ಕೆ ನುಗ್ಗಿ ಜನರ ಚಿತ್ತ ವೃತ್ತಿಗಳನ್ನೆಲ್ಲ ಮಾರ್ಪಡಿಸಿಬಿಡುತ್ತದೆ ಎಂಬ ದೊಡ್ಡವರ ಸೂಕ್ತಿಯನ್ನು ಮನ್ನಿಸಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುವಂತೆ ಗೃಹಸ್ಥರು ಕೂಡ 1 ವರ್ಷ, 6 ತಿಂಗಳು, 3 ತಿಂಗಳು, 1 ತಿಂಗಳು ಅಥವಾ 1 ವಾರವಾದರೂ ಏಕಾಂತವಾಸವನ್ನು ಮಾಡಲೇಬೇಕು. ಪ್ರತಿದಿನವೂ ಪರಮೇಶ್ವರನನ್ನು ಪೂಜಿಸುವುದು, ಸ್ವಲ್ಪ ಹೊತ್ತಾದರೂ ಆತನನ್ನು ಚಿಂತಿಸುವುದು ಅವಶ್ಯ. ಅದರಿಂದ ಸುಖವುಂಟು. ಶರೀರದಂತೆ ಮನಸ್ಸಿಗೂ ಆಹಾರವು ಬೇಕು. ಅದನ್ನು ಪರಮೇಶ್ವರನ ಧ್ಯಾನದಿಂದ ಸಂಪಾದಿಸಿಕೊಳ್ಳಬೇಕು. ಪರಮಾತ್ಮನ ಚಿಂತನೆಯಿಂದ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತಂದುಕೊಂಡು ನಾವು ಮಾಡುವ ಕಾರ್ಯಗಳನ್ನು ಆ ಪರಮೇಶ್ವರನ ಸಂಕಲ್ಪಕ್ಕೆ ಜೋಡಿಸುವ ಪ್ರಯತ್ನವನ್ನು ಮಾಡುತ್ತಿರಬೇಕು. ಎಲ್ಲೆಲ್ಲಿಯೂ ಪರಮೇಶ್ವರನ ಸಂಕಲ್ಪವೇ ನಡೆದಿದೆ ಎಂಬುದನ್ನು ಮನದಂದು ಆ ಸಂಕಲ್ಪಕ್ಕೆ ಅಡ್ಡ ಬರದಂತೆ ನಡೆಯಬೇಕು. ಆ ಸಂಕಲ್ಪ ಪ್ರವಾಹಕ್ಕೆ ನಮ್ಮ ಮನಃ ಪ್ರವಾಹವನ್ನು ಸೇರಿಸಿಕೊಂಡು ಬಿಡಬೇಕು. ಸರಕಾರದವರು, ಮುನಿಸಿಪಾಲಿಟಿಯವರು ಜನರಿಗೆ ಇಂತಿಂಥ ಜೀವನದ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರುತ್ತೇವೆಂದು ಹೇಳಿಕೊಳ್ಳುತ್ತಿರುವುದುಂಟು. ಅಂಥ ಕಾಲದಲ್ಲಿ ನಾವು ಜನರ ಮನಸ್ವಾಸ್ಥ್ಯಕ್ಕೆ ಏನು ಏರ್ಪಾಡು ಮಾಡಿದ್ದೇವೆ ಎಂದು ಅವರು ತಮಗೆ ತಾವೇ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಮನಸ್ಸನ್ನು ದೂರ ಮಾಡಿ ಬರಿಯ ಶರೀರಕ್ಕೆ ಬೇಕಾದ ಸುಖ ವಸ್ತುಗಳ ವಿಚಾರ ಮಾಡುತ್ತಿರುವುದು ಶವಕ್ಕೆ ಅಲಂಕಾರ ಮಾಡಿದಂತೆ ನಿಷ್ಫಲ. ಮಗನಿಗೆ ಬೇಕಾದಷ್ಟು ಆಸ್ತಿಯನ್ನು ಹಣವನ್ನು ಸಂಪಾದಿಸಿಟ್ಟಿದ್ದೇನೆಂದು ಕೊಚ್ಚಿಕೊಳ್ಳುವ ತಂದೆಯು ಮಗನ ಮನಸ್ವಾಸ್ಥ್ಯಕ್ಕೆ ಏನು ಏರ್ಪಾಡು ಮಾಡಿದ್ದೇನೆ ಎಂದು ತನ್ನನ್ನು ತಾನೇ ಕೇಳಿಕೊಳ್ಳಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವ ಮಹಾಶಯರು ವಿದ್ಯಾಭ್ಯಾಸವೆಂದರೇನು ಎಂಬುದನ್ನು ಸ್ವಲ್ಪ ಯೋಚಿಸುವುದು ಒಳ್ಳೆಯದು. ವಿದ್ಯೆ ಎಂದರೆ ಮನಸ್ಸಿಗೆ ಬೇಕಾದ ಸರಿಯಾದ ತಿಳಿವಳಿಕೆ. ಮನುಷ್ಯನು ಸ್ವಾರ್ಥ ಬುದ್ಧಿಯಿಂದ ಇಹಪರ ಸುಖಗಳನ್ನು ಹಾಳು ಮಾಡಿಕೊಂಡು ಕೆಲವು ನಾಣ್ಯಗಳನ್ನು ನೋಟುಗಳನ್ನು ರಾಶಿ ಹಾಕಿಕೊಳ್ಳುವ ವಿದ್ಯೆಯನ್ನು ಕಲಿತೆನೆಂದು ಹೆಮ್ಮೆ ಪಡುವುದು ನಾಚಿಕೆಗೇಡು. ಧರ್ಮ ಮಾರ್ಗದಲ್ಲಿ ನಡೆದು ತಾನು, ತನ್ನ ಕುಟುಂಬದವರು, ನೆರೆಯವರು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಾಗಿರುವುದಕ್ಕೆ ನಡತೆಯವರಾಗುವಂತೆ ಪ್ರೇರಿಸುವ ಬುದ್ಧಿಯೇ ನಿಜವಾದ ವಿದ್ಯೆ. ಆದ್ದರಿಂದ ಪರಮೇಶ್ವರ, ಒಳ್ಳೆಯ ಬುದ್ಧಿಯನ್ನು ಕೊಡು
ಎಂದು ದಿನ ದಿನವೂ ಪ್ರಾರ್ಥಿಸಿಕೊಳ್ಳುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಚಿಕ್ಕಂದಿನಲ್ಲಿಯೇ ಮಕ್ಕಳಿಗೆ ಗಾಯತ್ರಿಯನ್ನು ಉಪದೇಶಿಸಿ ಉಪನಯನ ಮಾಡಿಸಬೇಕು. ಇಲ್ಲಿ ಉಪನಯನವೆಂದರೆ ಪರಮೇಶ್ವರನ ಸಮೀಪಕ್ಕೆ ಕರೆದುಕೊಂಡು ಹೋಗುವ ಸಂಸ್ಕಾರವು. ಮಕ್ಕಳಿಗೆ ಅಧ್ಯಾತ್ಮ ವಿದ್ಯೆಯ ಸವಿಯನ್ನು ಹತ್ತಿಸುವ ಅಭ್ಯಾಸವನ್ನು ಮಾಡಿಸಬೇಕು. ಪ್ರತಿಯೊಬ್ಬರೂ ಸಾಧ್ಯವಾದರೆ ಮನೆಯಲ್ಲಿ ಧ್ಯಾನಕ್ಕೆಂದು ಒಂದು ದೇವರ ಕೋಣೆಯನ್ನು ಏರ್ಪಡಿಸಿಕೊಳ್ಳಬೇಕು. ಅಲ್ಲಿ ಧೂಪ, ದೀಪ, ಅರ್ಚನೆ ಮುಂತಾದ ಏರ್ಪಾಡುಗಳಿಂದ ಧ್ಯಾನಕ್ಕೆ ಬಂದವರ ಮನಸ್ಸು ಏರು ಮಟ್ಟಕ್ಕೆ ಬರುವುದಕ್ಕೆ ತಕ್ಕಂತೆ ಸಜ್ಜುಗೊಳಿಸಬೇಕು. ಹೀಗೆಲ್ಲ ನಾವು ಕೈಲಾದ ಮಟ್ಟಿಗೂ ಧ್ಯಾನ ಯೋಗಿಗಳ ಮೇಲ್ಪಂಕ್ತಿಯನ್ನು ಅನುಸರಿಸುತ್ತಾ ಬಂದರೆ ಪೈಪೋಟಿಯ ಪ್ರಪಂಚವು ಮಾಯವಾಗಿ ಅದೇ ಪರಮೇಶ್ವರನ ಪ್ರಪಂಚವಾಗುವುದು. ಕಾಮರಾಜ್ಯವು ಹೋಗಿ ರಾಮರಾಜ್ಯವಾಗುವುದು. ದುಃಖ ಪ್ರಪಂಚವು ಹೋಗಿ ಆನಂದ ಪ್ರಪಂಚವಾಗುವುದು. ಹಿಂದಕ್ಕೆ ಯಾಜ್ಞವಲ್ಕ್ಯನೆಂಬ ಋಷಿಯೊಬ್ಬನಿದ್ದನು. ಆತನಿಗೆ ಇಬ್ಬರು ಹೆಂಡಿರು. ತಾನು ತಿಳಿದಿದ್ದ ಆತ್ಮವಿದ್ಯೆಯ ಅನುಸಂಧಾನದಲ್ಲಿಯೇ ಕಾಲವನ್ನು ಕಳೆಯುವುದಕ್ಕೆಂದು ಆ ಋಷಿಯು ಹೆಂಡಿರಿಬ್ಬರಿಗೂ ತನ್ನ ಆಸ್ತಿಯನ್ನು ಸರಿಪಾಲು ಮಾಡಿಕೊಡುವುದಕ್ಕೆ ಪ್ರಾರಂಭಿಸಿದನು. ಆದರೆ ವಿವೇಕಶಾಲಿನಿಯಾದ ಮೈತ್ರೇಯಿ ಎಂಬ ಹೆಂಡತಿಯು ತಾವು ಸನ್ಯಾಸವನ್ನು ಸ್ವೀಕರಿಸಿದ ಬಳಿಕ ಮಾಡುವ ಅನುಷ್ಠಾನದಿಂದ ಸಿಕ್ಕುವ ಅಮೃತತ್ವವು ಈ ವಿತ್ತದಿಂದ ಸಿಕ್ಕೀತೋ ಎಂದು ಕೇಳಿದಳು. ಆಗ ಯಾಜ್ಞವಲ್ಕ್ಯನು, ವಿತ್ತದಿಂದ ನೀನು ಎಲ್ಲರಂತೆ ಭೋಗಗಳನ್ನು ಸಂಪಾದಿಸಿಕೊಳ್ಳಬಹುದೇ ಹೊರತು ಅದರಿಂದ ಅಮೃತತ್ವವು ಸಿಕ್ಕುವ ಆಶೆಯು ಒಂದಿಷ್ಟೂ ಇಲ್ಲ ಎಂದು ಹೇಳುತ್ತಲೂ, ಹಾಗಾದರೆ ನನಗೆ ಆ ಧನವು ಬೇಡ, ಅದನ್ನು ನಮ್ಮ ಅಕ್ಕ ಕಾತ್ಯಾಯನಿಗೆ ಬೇಕಾದರೆ ಕೊಟ್ಟುಬಿಡಿ, ತಮಗೆ ತಿಳಿದಿರುವ ಬ್ರಹ್ಮವಿದ್ಯೆಯನ್ನೇ ನನಗೆ ಹೇಳಿಕೊಡಿ ಎಂದು ಕೇಳಿದಳು. ಆಗ ಆ ಋಷಿಯು, ಎಲೆ, ಆತ್ಮನನ್ನೇ ಕಾಣಬೇಕು, ಅದಕ್ಕಾಗಿ ಆತ್ಮನನ್ನೇ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಹೀಗೆ ಮಾಡಿದರೆ ಇದೆಲ್ಲವನ್ನು ಅರಿತಂತೆಯೇ ಎಂದು ಉತ್ತರ ಕೊಟ್ಟನು. ಆ ಋಷಿಯು ಆತ್ಮ ದರ್ಶನಕ್ಕೆ ಹೇಳಿಕೊಟ್ಟ ಉಪಾಯಗಳು ಈಗ ಬೃಹದಾರಣ್ಯಕವೆಂಬ ಉಪನಿಷತ್ತಿನಲ್ಲಿರುತ್ತವೆ. ತಮ್ಮ ಪ್ರಿಯ ಪತ್ನಿಯನ್ನು ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಕಲ್ಯಾಣವಾಗುವಂತೆ ಯಾಜ್ಞವಲ್ಕ್ಯರು ಮಾಡಿರುವ ಈ ಉತ್ತಮವಾದ ಉಪದೇಶಕ್ಕೆ ನಾವುಗಳು ಕಿವಿಗೊಡಬೇಕು. ಪರಮಾತ್ಮನ ವಿಚಾರವನ್ನು ಮಾಡುತ್ತಾ ಆತನ ಚಿಂತನೆಯನ್ನೇ ನಾವು ಮಾಡಬೇಕು. ಅದು ನಮ್ಮ ಕೈಯಲ್ಲಾಗದಿದ್ದರೆ ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ದಿನ ದಿನವೂ ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಿರಬೇಕು. ಈ ಲೋಕದಲ್ಲಿ ಜೀವನವೆಂಬುದೊಂದು ಒಂದು ದೊಡ್ಡ ನದಿಯ ಪ್ರವಾಹವು. ಈ ಪ್ರವಾಹದಲ್ಲಿ ಬಿದ್ದವರು ಕೊಚ್ಚಿಕೊಂಡು ಯಾವ ಸಮುದ್ರಕ್ಕೆ ಬೀಳುವರೋ ಹೇಳುವುದಕ್ಕಿಲ್ಲ. ಆದರೆ ಇದೇ ನದಿಯ ಮೇಲೆ ಪರಮಾತ್ಮನ ಚಿಂತನೆ ಎಂಬುದೊಂದು ಹಲಗೆಯಿದೆ. ಅದನ್ನು ನಾವು ಹಿಡಿದುಕೊಂಡು ಈ ನದಿಯ ಆಚೆಯ ದಂಡೆಯನ್ನು ಸೇರಬೇಕು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.